ಕೆಪಿಟಿಸಿಎಲ್ ನೇಮಕಾತಿಗೆ ಕೊರೋನಾ ಕಿರಿಕ್. ಕಿರಿಯ ಪವರ್ ಮ್ಯಾನ್ ನೇಮಕಾತಿಗೆ ಭಾರೀ ವಿರೋಧ. ಹೌದು, ಕೆಪಿಟಿಸಿಎಲ್ನ ಕಿರಿಯ ಪವರ್ ಮ್ಯಾನ್ ನೇಮಕಾತಿ ಪ್ರಕ್ರಿಯೆ ಭಾರೀ ವಿವಾದ ಸೃಷ್ಟಿಸಿದೆ. ಉದ್ಯೋಗಾಕಾಂಕ್ಷಿಗಳು ನೇಮಕಾತಿ ಪ್ರಕ್ರಿಯೆಯನ್ನು ವಿರೋಧಿಸಿ ರಕ್ತದಲ್ಲಿ ಮನವಿ ಪತ್ರ ಬರೆದು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ನೇಮಕಾತಿ ಪ್ರಕ್ರಿಯೆಗೆ ಇಷ್ಟೊಂದು ವಿರೋಧ ವ್ಯಕ್ತವಾಗಲು ಕಾರಣ ಏನು ಗೊತ್ತಾ? ಕೊರೋನಾ. ಇಷ್ಟೇ ನೋಡಿ, ನಾವು ಇಲ್ಲಿ ಒಂದು ಉದ್ದೇಶ ಇಷ್ಟೇ, ಈ ಕೆಪಿಟಿಸಿಎಲ್ ಹುದ್ದೆಗಳನ್ನು ತಾವು ನೇಮಕಾತಿ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೀವೇನು ಮಾಡಬೇಕು, ಆಯ್ಕೆಯನ್ನು ಮಾಡಿಕೊಳ್ಬೇಕು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳು ಕಿರಿಯ ಪವರ್ ಮ್ಯಾನ್ 2975 ಹುದ್ದೆಗಳನ್ನು ಎಸ್ಎಲ್ಸಿ ಮತ್ತು ದೈಹಿಕ ಪರೀಕ್ಷೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಅಧಿಸೂಚನೆ ಹೊರಡಿಸಿದೆ. ಅರ್ಜಿಯನ್ನು 2024 ನವೆಂಬರ್ 21 ನವೆಂಬರ್ 20 ಒಳಗೆ ಸಲ್ಲಿಸಬೇಕು. ಈ ನೇಮಕಾತಿಯನ್ನು ಎಸ್ಎಲ್ಸಿ ಅಂಕಗಳು ಮತ್ತು ದೈಹಿಕ ಪರೀಕ್ಷೆ ಆಧಾರದ ಮೇಲೆ ನಡೆಸಲಾಗುತ್ತದೆ. ಆದರೆ ಈ ರೀತಿ ನೇಮಕಾತಿ ಮಾಡೋದ್ರಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಯಾಕಂದ್ರೆ 2019 2021 ಸಾಲಿನಲ್ಲಿ ಕೋವಿಡ್ ಟೈಮ್ ಇತ್ತು. ಆಗ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯದೆ ಉತ್ತಮ ಅಂಕಗಳಲ್ಲಿ ಪಾಸ್ ಆಗಿದ್ದಾರೆ. ಹಾಗಾಗಿ ಈ ನೇಮಕಾತಿ ಪ್ರಕ್ರಿಯೆಯನ್ನು ಒಂದು ವೇಳೆ ಎಸ್ಎಲ್ಸಿ ಅಂಕಗಳ ಆಧಾರದ ಮೇಲೆ ಮಾಡಿದ್ರೆ ಕೊರೋನಾ ಬ್ಯಾಚಿನ ಅಭ್ಯರ್ಥಿಗಳೇ ಆಯ್ಕೆಯಾಗ್ತಾರೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅದರ ಫಲಿತಾಂಶದ ಮೇಲೆ ನೇಮಕಾತಿ ಮಾಡಬೇಕೆಂದು ನೊಂದವರು ಒತ್ತಾಯಿಸಿದ್ದಾರೆ. ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲದೆ ಹೋದಲ್ಲಿ ಇವತ್ತು ಬರೀ 4 ಜನ ನಾವೇನು ಮಾಡಿದ್ದೀವಿ, ಈ ರಕ್ತದಲ್ಲಿ ನಾವು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಮುಂದೆ ಸಾವಿರಾರು ವಿದ್ಯಾರ್ಥಿಗಳು ನಾವು ಈ ರೀತಿ ರಕ್ತದಲ್ಲಿ ಮನವಿಯನ್ನು ಮಾಡ್ತೀವಿ. ಅಭ್ಯರ್ಥಿಗಳ ಮನವಿಯನ್ನು ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ತಕ್ಷಣ ಪರಿಗಣಿಸಿ ನ್ಯಾಯಸಮ್ಮತ ಆದೇಶ ಹೊರಡಿಸಬೇಕು ಎಂಬುದು ನೊಂದ ಅಭ್ಯರ್ಥಿಗಳ ಮನವಿಯಾಗಿದೆ.